ಸುರಕ್ಷಿತವಾಗಿ ಶಾಂತಿಯ ತೋಟ ತೆನ್ಕರಿದು ಅದು ಮುಂದುವರಿಬೇಕಂತ ನಾ ಕೇಳ್ಕೊತೀನಿ. ಎಸ್ ಎನ್ ಸುಬ್ಬಾರೆಡ್ಡಿ ನಾವು ಇಂಟರ್ಫಿಯರ್ ಆಗ್ಬೋದಾ? ಅದೇ ಕ್ಲಾರಿಫಿಕೇಶನ್ ಕೇಳಿ. ಅಲ್ಲ ನಾವು ಇಂಟರ್ಫಿಯರ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ಒಂದು ಇಂಟರ್ಫಿಯರ್ ಆಗ್ತೀನಿ. ಈಗ ಯತ್ನಾಳ್ ಅವರು ಹೇಳ್ತಾ ಇದ್ದ ಸದಸ್ಯರು ಈ NIA ಬರಬೇಕು ಅಂತ ಹೇಳಿ ಇಲ್ಲಿ ವಿಜಯಪುರದಲ್ಲಿ ಆಗ್ತಾ ಇರುವಂತದ್ದು ಅವ್ರಿಗೂ ಗೊತ್ತಿದೆ, ನಮ್ಗೆ ಗೊತ್ತದೆ. ಭೀಮಾ ಇದರಲ್ಲಿ ಎಲ್ಲ ಲೋಕಲ್ ಗ್ಯಾಂಗ್ ವಾರ್ಸು. NIA ಪ್ರಶ್ನೆ ಯಾವಾಗ ಬರ್ತದೆ ಅಂದ್ರೆ ಉಗ್ರಗಾಮಿಗಳು ಇದು ಬಂದಾಗ ಇದು ಪ್ರಶ್ನೆ ಬರ್ತದೆ. ಅಂದ್ರೆ ಇದ್ದದ್ದು ವಾಸ್ತುಸ್ಥಿತಿ ನಿಮಗೂ ಗೊತ್ತಿದೆ. ಈಗ ಮೊನ್ನೆನೂ ಕೂಡ ನಮ್ಮ ಈಗ SP ಅವರು ಇದ್ದಾರೆ, ಈ ಕಂಟ್ರಿ ರಿವಾಲ್ವರ್ಸು ಅಲ್ಲಿ ನಮ್ಮ ಅರ್ಕೇರಿ ಬಾರ್ಡರ್ ನನ್ನ ಮತಕ್ಷೇತ್ರದಾಗ, ನಿಮ್ಮದು ಮತಕ್ಷೇತ್ರ ಅದೇ ಕಡೆ ಆದಾಗ ಯತ್ನ ಅಲ್ಲಿ ಒಂದು ಬಿಜಾಪುರದಿಂದ ಒಂದು 20-30 ಕಿಲೋಮೀಟರ್ಲಿ ಬಾರ್ಡರ್ ಇದೆ ಸಿಟಿದಿಂದ. ಅಲ್ಲಿ ಇವತ್ತು ಸಹ ಆ ಬಾರ್ಡರ್ ಆದ್ಮೇಲೆ ಈ ಕಂಟ್ರಿ ರಿವಾಲ್ವರ್ಸ್ ಎಲ್ಲ ಮಾಡ್ತಾರೆ. ಆ ಕಡೆ ಭೀಮಾ ತೀರದ ಇತಿಹಾಸ ಅಂತ ತಮ್ಗೆ ಗೊತ್ತಿದೆ. ಗ್ಯಾಂಗ್ ವಾರ್ಸ್ ಅದು ಕೌಟುಂಬಕ್ಕೆ, ಅದು ಒಂದು ಕುಟುಂಬ ಮತ್ತು ಕುಟುಂಬ. ಮೊನ್ನೆ ಅದು ಭಾಗಪಾರ್ಜನ ಆಗಿದ್ದು ಕೂಡ ಕುಟುಂಬದ ಹಿನ್ನೆಲೆಯಿಂದ ಆಗ ಬಂದಂಥ ಬೆಳವಣಿಗೆ ಅದು ಎಲ್ಲರಿಗೂ ಗೊತ್ತಿದೆ. ಹಾಕೊಂತ ಇಲ್ಲಿವರೆಗೆ ಒಂದು 20-30 ವರ್ಷ ಬಂದಿದೆ. ಹೀಗಾಗಿ ಇಲ್ಲಿ NIA ಇವೆಲ್ಲ ಬರೋದು ಉಗ್ರಗಾಮಿಗಳು ಅಂತ ಇದ್ರ ಸಲುವಾಗಿ ಇಲ್ಲಿರುವಂತ ಲೋಕಲ್ ಅಲ್ಲ ಹೇಳಿ ಯಾಕೆ ಅದೇನಿದೆ ಅಂತದ್ದು ಬಿಜಾಪುರ ಬಿಜಾಪುರ ಯಾಕೆ ಅವ್ರು ಕೇಳ್ತಾರೆ, ನಾವು ಬೇಡ ಬರ್ಲಿಕ್ಕೆ ಇಲ್ಲಿ NIA ತಂದು ಸುಮ್ನೆ ನಿಮ್ಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಕ್ಲಾರಿಫಿಕೇಶನ್ ಆಯ್ತು ಮಂತ್ರಿಗೆಲ್ಲ. ಓಕೆ, ಐ ಆಮ್ ಆಲ್ಸೋ ಆನ್ಸರಬಲ್ ಏನ್ರಿ? ಆಯ್ತಪ್ಪ, ಅದು ಮಾಡ್ಲಿ, ಅದು ಹೇಳಿ. NIA ಅದರ ಉಗ್ರಗಾಮಿ ಬಿಜಾಪುರ ಕೇಂದ್ರೀಕೃತ ಅಲ್ಲ, ಟೋಟಲ್ ಕರ್ನಾಟಕದ ಬಾರ್ಡರ್ ಏನಿದೆ ಮಹಾರಾಷ್ಟ್ರಕ್ಕೆ ಹತ್ತಿದಂತದ್ದು, ಅಲ್ಲಿ ಅಕ್ರಮ ತಪ್ಪೇನೆ. ಸುಬ್ಬಾರೆಡ್ಡಿ ಅವರೇ, ಸಭಾಧ್ಯಕ್ಷರೇ, ನಿಯಮ 73ರಲ್ಲಿ ಅವರು ಉತ್ತರ ಕೊಟ್ಟಿದ್ದಾರೆ, ಅದು ಕ್ಲಾರಿಫಿಕೇಶನ್ ಕೇಳಿ ಏನಾದ್ರು ಗಮನ ಸೆಳೆದಿದ್ದೆ. ಆಯ್ತು, ಸುರಕ್ಷಿತವಾಗಿ ಶಾಂತಿಯ ತೋಟ ತೆನ್ಕರಿದು ಅದು ಮುಂದುವರಿಬೇಕಂತ ನಾ ಕೇಳ್ಕೊತೀನಿ. ಎಸ್ ಎನ್ ಸುಬ್ಬಾರೆಡ್ಡಿ ನಾವು ಇಂಟರ್ಫಿಯರ್ ಆಗ್ಬೋದಾ? ಅದೇ ಕ್ಲಾರಿಫಿಕೇಶನ್ ಕೇಳಿ. ಅಲ್ಲ ನಾವು ಇಂಟರ್ಫಿಯರ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ಒಂದು ಇಂಟರ್ಫಿಯರ್ ಆಗ್ತೀನಿ. ಈಗ ಯತ್ನಾಳ್ ಅವರು ಹೇಳ್ತಾ ಇದ್ದ ಸದಸ್ಯರು ಈ NIA ಬರಬೇಕು ಅಂತ ಹೇಳಿ ಇಲ್ಲಿ ವಿಜಯಪುರದಲ್ಲಿ ಆಗ್ತಾ ಇರುವಂತದ್ದು ಅವ್ರಿಗೂ ಗೊತ್ತಿದೆ, ನಮ್ಗೆ ಗೊತ್ತದೆ. ಭೀಮಾ ಇದರಲ್ಲಿ ಎಲ್ಲ ಲೋಕಲ್ ಗ್ಯಾಂಗ್ ವಾರ್ಸು. NIA ಪ್ರಶ್ನೆ ಯಾವಾಗ ಬರ್ತದೆ ಅಂದ್ರೆ ಉಗ್ರಗಾಮಿಗಳು ಇದು ಬಂದಾಗ ಇದು ಪ್ರಶ್ನೆ ಬರ್ತದೆ. ಅಂದ್ರೆ ಇದ್ದದ್ದು ವಾಸ್ತುಸ್ಥಿತಿ ನಿಮಗೂ ಗೊತ್ತಿದೆ. ಈಗ ಮೊನ್ನೆನೂ ಕೂಡ ನಮ್ಮ ಈಗ SP ಅವರು ಇದ್ದಾರೆ, ಈ ಕಂಟ್ರಿ ರಿವಾಲ್ವರ್ಸು ಅಲ್ಲಿ ನಮ್ಮ ಅರ್ಕೇರಿ ಬಾರ್ಡರ್ ನನ್ನ ಮತಕ್ಷೇತ್ರದಾಗ, ನಿಮ್ಮದು ಮತಕ್ಷೇತ್ರ ಅದೇ ಕಡೆ ಆದಾಗ ಯತ್ನ ಅಲ್ಲಿ ಒಂದು ಬಿಜಾಪುರದಿಂದ ಒಂದು 20-30 ಕಿಲೋಮೀಟರ್ಲಿ ಬಾರ್ಡರ್ ಇದೆ ಸಿಟಿದಿಂದ. ಅಲ್ಲಿ ಇವತ್ತು ಸಹ ಆ ಬಾರ್ಡರ್ ಆದ್ಮೇಲೆ ಈ ಕಂಟ್ರಿ ರಿವಾಲ್ವರ್ಸ್ ಎಲ್ಲ ಮಾಡ್ತಾರೆ. ಆ ಕಡೆ ಭೀಮಾ ತೀರದ ಇತಿಹಾಸ ಅಂತ ತಮ್ಗೆ ಗೊತ್ತಿದೆ. ಗ್ಯಾಂಗ್ ವಾರ್ಸ್ ಅದು ಕೌಟುಂಬಕ್ಕೆ, ಅದು ಒಂದು ಕುಟುಂಬ ಮತ್ತು ಕುಟುಂಬ. ಮೊನ್ನೆ ಅದು ಭಾಗಪಾರ್ಜನ ಆಗಿದ್ದು ಕೂಡ ಕುಟುಂಬದ ಹಿನ್ನೆಲೆಯಿಂದ ಆಗ ಬಂದಂಥ ಬೆಳವಣಿಗೆ ಅದು ಎಲ್ಲರಿಗೂ ಗೊತ್ತಿದೆ. ಹಾಕೊಂತ ಇಲ್ಲಿವರೆಗೆ ಒಂದು 20-30 ವರ್ಷ ಬಂದಿದೆ. ಹೀಗಾಗಿ ಇಲ್ಲಿ NIA ಇವೆಲ್ಲ ಬರೋದು ಉಗ್ರಗಾಮಿಗಳು ಅಂತ ಇದ್ರ ಸಲುವಾಗಿ ಇಲ್ಲಿರುವಂತ ಲೋಕಲ್ ಅಲ್ಲ ಹೇಳಿ ಯಾಕೆ ಅದೇನಿದೆ ಅಂತದ್ದು ಬಿಜಾಪುರ ಬಿಜಾಪುರ ಯಾಕೆ ಅವ್ರು ಕೇಳ್ತಾರೆ, ನಾವು ಬೇಡ ಬರ್ಲಿಕ್ಕೆ ಇಲ್ಲಿ NIA ತಂದು ಸುಮ್ನೆ ಗೊತ್ತಿಲ್ಲ. ನಿಮ್ಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಕ್ಲಾರಿಫಿಕೇಶನ್ ಆಯ್ತು ಮಂತ್ರಿಗೆಲ್ಲ. ಓಕೆ, ಐ ಆಮ್ ಆಲ್ಸೋ ಆನ್ಸರಬಲ್ ಏನ್ರಿ? ಆಯ್ತಪ್ಪ, ಅದು ಮಾಡ್ಲಿ, ಅದು ಹೇಳಿ. NIA ಅದರ ಉಗ್ರಗಾಮಿ ಬಿಜಾಪುರ ಕೇಂದ್ರೀಕೃತ ಅಲ್ಲ, ಟೋಟಲ್ ಕರ್ನಾಟಕದ ಬಾರ್ಡರ್ ಏನಿದೆ ಮಹಾರಾಷ್ಟ್ರಕ್ಕೆ ಹತ್ತಿದಂತದ್ದು, ಅಲ್ಲಿ ಅಕ್ರಮ ತಪ್ಪೇನೆ. ಸುಬ್ಬಾರೆಡ್ಡಿ ಅವರೇ, ಸಭಾಧ್ಯಕ್ಷರೇ, ನಿಯಮ 73ರಲ್ಲಿ ಅವರು ಉತ್ತರ ಕೊಟ್ಟಿದ್ದಾರೆ, ಅದು ಕ್ಲಾರಿಫಿಕೇಶನ್ ಕೇಳಿ ಏನಾದ್ರು ಗಮನ ಸೆಳೆದಿದ್ದೆ. ಆಯ್ತು,